ದೇವಸ್ಥಾನದ ಮೇಲೆ ನಕಲಿ ಸಿಗರೆಟ್ ದಂಧೆಯ ಜಾಲ ಪತ್ತೆ ಮಾಡಿದ ಖಾಕಿ ಪಡೆ. ಸುಮಾರು 40 ಲಕ್ಷ ಮೌಲ್ಯದ ಬರೋಬ್ಬರಿ 25 ಬಾಕ್ಸ್ಗಳಷ್ಟು ನಕಲಿ ಸಿಗರೆಟ್ ಸೀಸ್. ಸಿನಿಮಾ ಮಂದಿಯೇ ಟಾರ್ಗೆಟ್, ಕನಕನ ಕಿಂಡಿಯನ್ನು ಮೀರಿಸುವಂತಿದೆ ಗೋಡೌನ್. ಸಿಗರೆಟ್ ಅಂದ್ರೆ ಆರೋಗ್ಯಕ್ಕೆ ಹಾನಿಕಾರ, ಅದರಲ್ಲಿ ನಕಲಿ ಸಿಗರೆಟ್ ಅಂದ್ರೆ ಕೇಳೋದೇ ಬೇಡ. ಇಂತಹದ್ದೊಂದು ನಕಲಿ ಸಿಗರೆಟ್ ಜಾಲ ಗಾಂಧಿನಗರದಲ್ಲಿ ಪತ್ತೆಯಾಗಿದೆ. ಗಾಂಧಿನಗರದಲ್ಲಿ ಅಕ್ರಮ ನಕಲಿ ವಿದೇಶಿ ಸಿಗರೆಟ್ ತಯಾರಿಕೆ ಮತ್ತು ಮಾರಾಟದ ದೊಡ್ಡ ಜಾಲದ ಮೇಲೆ ಉಪ್ಪಾರಪೇಟೆ ಪೊಲೀಸರು ದಿಢೀರ್ ದಾಳಿ ನಡೆಸಿದ್ದಾರೆ. ಬ್ರಾಂಡೆಡ್ ಸಿಗರೆಟ್ ಕಂಪನಿ ಪರವಾಗಿ ಈ ಜಾಲದ ಬಗ್ಗೆ ಅನ್ವೇಷ್ ಐಪಿಆರ್ ಸಂಸ್ಥೆ ನೀಡಿದ ಮಾಹಿತಿ ಮೇರೆಗೆ ಈ ಕಾರ್ಯಾಚರಣೆ ನಡೆದಿದೆ. ಕಾರ್ಯಾಚರಣೆಯಲ್ಲಿ ಸುಮಾರು 40 ಲಕ್ಷ ಮೌಲ್ಯದ ನಕಲಿ ಸಿಗರೆಟ್ಗಳನ್ನು ಪತ್ತೆ ಹಚ್ಚಿ ವಶಪಡಿಸಿಕೊಂಡಿದ್ದಾರೆ. ಗಾಂಧಿನಗರದ ಜಿನ್ನಾಗರಮ್ಮ ದೇವಿ ದೇವಸ್ಥಾನದ ಮೇಲೆಯೇ ಈ ನಕಲಿ ವಿದೇಶಿ ಸಿಗರೆಟ್ ತಯಾರಿಕೆ ಘಟಕ ಕಾರ್ಯನಿರ್ವಹಿಸುತ್ತಿತ್ತು ಎಂಬ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿದ್ದು, ಸಿನಿಮಾ ಮಂದಿಯೇ ಇದರ ಪ್ರಮುಖ ಗ್ರಾಹಕರಾಗಿದ್ರು ಎನ್ನಲಾಗಿದೆ. ಈ ನಕಲಿ ಸಿಗರೆಟ್ ತಯಾರಿಕಾ ಘಟಕವು ಅತ್ಯಂತ ರಹಸ್ಯವಾಗಿ ನಡೆಯುತ್ತಂತೆ. ಪೊಲೀಸರು ದಾಳಿ ನಡೆಸಿದ ಸೀಕ್ರೆಟ್ ರೂಮ್ ಅಥವಾ ಗೋಡೌನ್ ವ್ಯವಸ್ಥೆಯನ್ನ ಕಂಡು ಸ್ವತಃ ಪೊಲೀಸರೇ ದಿಗ್ಭ್ರಮೆಗೊಂಡಿದ್ದಾರೆ. ಕನಕನ ಕಿಂಡಿಯನ್ನು ಮೀರಿಸುವ ರೀತಿಯಲ್ಲಿ ಈ ಘಟಕವನ್ನ ವಿನ್ಯಾಸಗೊಳಿಸಿ ನಕಲಿ ಸಿಗರೆಟ್ಗಳನ್ನು ತಯಾರಿಸಲಾಗುತ್ತಿತ್ತು. ಬ್ರಾಂಡೆಡ್ ವಿದೇಶಿ ಕಂಪನಿಗಳ ಲೇಬಲ್ಗಳನ್ನು ಅಂಟಿಸಿ ಅಸಲಿಯಂತೆ ಬಿಂಬಿಸಿ ಈ ನಕಲಿ ಸಿಗರೆಟ್ಗಳನ್ನು ಮಾರುಕಟ್ಟೆಗೆ ಬಿಡಲಾಗುತ್ತಿತ್ತು. ಇನ್ನು ದಿಢೀರ್ ದಾಳಿ ಮಾಡಿದ ಉಪ್ಪಾರಪೇಟೆ ಪೊಲೀಸರು ಸುಮಾರು 25 ಬಾಕ್ಸ್ಗಳಷ್ಟು ನಕಲಿ ಸಿಗರೆಟ್ಗಳನ್ನು ಜಪ್ತಿ ಮಾಡಿದ್ದಾರೆ. ವಶಪಡಿಸಿಕೊಂಡ ಸಿಗರೆಟ್ಗಳ ಮೌಲ್ಯ ಸರಿಸುಮಾರು 30 ರಿಂದ 40 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಪ್ಪಾರಪೇಟೆ ಪೊಲೀಸರು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ಕ್ರೈಮ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.